ಹಾಯ್ ಫ್ರೆಂಡ್ಸ್, ಮತ್ತೊಂದು ದಿನ ಮತ್ತೊಂದು ಪ್ರೀತಿಯ ಶಾಂಕರನ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ಚಿಕ್ಕಮಗಳೂರಿನಲ್ಲಿ ಇರುವಂಥದ್ದು ದೇವರ ಮನೆ. ಎಲ್ಲರೂ ಕೇಳಿರ್ಬೋದು, ದೇವರ ಮನೆ ಸ್ವರ್ಗದಕ್ಕಿಂತ ಹೆಚ್ಚು ಸ್ವರ್ಗ, ಅಷ್ಟು ಸ್ವರ್ಗ. ಗಾಳಿ ಸಿಕ್ಕಾಪಟ್ಟೆ ಮಾತ್ರ. ಅಲ್ಲಿ ಮಂಜು ನೋಡಲಿಕ್ಕಂತೂ ತುಂಬಾ ಎಂಜಾಯ್ ಮಾಡ್ಬೋದು. ಹಾಗೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿ ಒಂದು ಒಳ್ಳೆ ಎಂಜಾಯ್ಮೆಂಟ್. ಬನ್ನಿ ಅಲ್ಲಿ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಹಾಗೆ ಈ ಜಾಗ ಬಂದ್ಬಿಟ್ಟು ಇದೆಲ್ಲ ಕಾರ್ ಪಾರ್ಕಿಂಗ್. ನೀವು ನೋಡ್ಬೋದು ಎಷ್ಟು ಮಂಜಿದೆ ಅಂತ. ನಾವು ಹೋಗಿದ್ದು ಮಳೆಗಾಲದ ಟೈಮಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಮಾತ್ರ. ಇಲ್ಲಿ ಯಾವುದೇ ಪಾರ್ಕಿಂಗಿಗೆ ಏನು ಕೂಡ ದುಡ್ಡಿಲ್ಲ ಮಾತ್ರ. ಇಲ್ಲಿ ತುಂಬಾ ಎಕ್ಸ್ಪೆನ್ಸಿವ್. ಏನೇ ಒಂದು ಪ್ರತಿಯೊಂದು ತಗೊಳ್ಳಿ ತುಂಬ ಎಕ್ಸ್ಪೆನ್ಸಿವ್ ಮಾತ್ರ. ಕಂಪಲ್ಸರಿ ರೈನ್ ಕೋಟ್ ತೊಗೊಂಡೋಗ್ಬೇಕು. ಅಲ್ಲಿ ನಿಮಗೆ ₹100 ರೈನ್ ಕೋಟ್ ಸಿಗುತ್ತೆ ಮಾತ್ರ. ಸಿಕ್ಕಾಪಟ್ಟೆ ಗಾಳಿ ತಡಿಲಿಕ್ಕಾದ್ರೆ ಗಾಳಿಗೆಲ್ಲ ಹರಿದೆಲ್ಲ ಹೋಗ್ಬಿಡುತ್ತೆ ಅಲ್ಲಿ. ಬನ್ನಿ ಹೋಗುವ ಗುಡ್ಡದ ಮೇಲೆ ಹೇಗಿದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಮಾತ್ರ ತುಂಬ ಖುಷಿ, ಎಂಜಾಯ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಜನ ಮಾತ್ರ ಅಲ್ಲಿ. ನೀವು ನೋಡು ಸುತ್ತಲೂ ಹೇಗಿದೆ ಅಂತ. ಎಂತ ನಾವು ಹೋಗಿದ್ದು ಮಧ್ಯಾಹ್ನ 12 ಗಂಟೆಗೆ, ಆದರೂ ಕೂಡ ನೀವು ನೋಡ್ಬೋದಲ್ಲಿ ಎಷ್ಟು ಮಂಜಿದೆ ಅಂತ. ಯಾವುದು ಸಿಕ್ಕಾಪಟ್ಟೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ. ಕರ್ನಾಟಕದಲ್ಲಿ ಈ ಥರ ಒಂದು ಸ್ವರ್ಗ ಇದೆ ಅಂತ ನಾನು ನಿಜ ಅಂದ್ಕೊಂಡಿಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿತ್ತು ಪ್ಲೇಸ್ ಮಾತ್ರ. ನಾವೆಲ್ಲ ಹೋಗಿದ್ದಕ್ಕೊಂದು ಒಳ್ಳೆ ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಅನ್ನಿಸ್ತು. ಈ ಗುಡ್ಡ ಹತ್ತಾ ಇದ್ದೀವಿ ಮಾತ್ರ. ಸಿಕ್ಕಾಪಟ್ಟೆ ಏನೇ ಇಲ್ಲೊಂದು ಶೂ ಎಲ್ಲ ಹಾಕ್ಕೊಂಡು ಹೋಗ್ಬೇಕು. ನಾವೆಲ್ಲ ಸುಮ್ಮನೆ ಏನೇ ಇರಲ್ಲ ಅಂತ ಸುಮ್ಮನೆ ಹೋಗ್ತಾಯಿದ್ದೀವಿ. ಆದರೆ ಅಲ್ಲಿ ಮೇಲೆ ಹೋಗುವಾಗ ತುಂಬಾ ಗಾಳಿ, ಭಯಂಕರ ಗಾಳಿ. ಹೀಗೆ ಫ್ರೆಂಡ್ಸ್ ಎಲ್ಲ ಒಳ್ಳೊಳ್ಳೆ ಫೋಟೋಸು ವೀಡಿಯೋ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅವಾಗಲೂ ಫ್ರೆಂಡ್ಸ್ ಸುಮಾರು ಸತಿ ಟ್ರಿಪ್ನ ಪ್ಲ್ಯಾನ್ ಮಾಡೋರು, ಹೋಗುವ. ಆದರೆ ಎಷ್ಟೋ ಸರಿ ಟ್ರಿಪ್ಗಳನ್ನ ನಾವು ಕ್ಯಾನ್ಸಲ್ ಮಾಡಿ ಕೊನೆಗೂ ಒಂದು ದಿವಸ ನಾವೆಲ್ಲ ಟ್ರಿಪ್ನ ಪ್ಲ್ಯಾನ್ ಮಾಡಿ ಅದು ಎಷ್ಟು ಜನ 10 ಜನ ಅಂತಂದು ಕೊನೆಗೆ ನಾವು ಹೋಗಿದ್ದು ಎಷ್ಟೇ ಜನ 4 ಜನ. 10 ಜನದಲ್ಲಿ 6 ಜನ ಬರಲೇ ಇಲ್ಲ. ಮತ್ತೆ ಆದರೂ ಪರವಾಗಿಲ್ಲ, ನಾವು ಸಾಲಾಗಿಲ್ಲ ಮಾಡಿ ಎಲ್ಲ ಹೋಗಿ ಒಂದು ಎಂಜಾಯ್ ಮಾಡಿ ಬಂದಮೇಲೆ ಗೊತ್ತಾಯ್ತು ಅವ್ರಿಗೆ, ಈ ಥರ ಎಲ್ಲ ವೀಡಿಯೋಸ್ ಎಲ್ಲ ಹಾಕುವಾಗ ಅವ್ರಿಗೆ ನಾವು ಹೋಗ್ಬೇಕಿತ್ತಲ್ಲ ಅಂತಂದು. ಆದರೆ ಇರೋದಲ್ಲಿ ಒಂದು ಸಾರಿ ಒಂದು ಒಳ್ಳೆ ಎಂಜಾಯ್ ಮಾಡಿ. ಹಾಗೆ ಮೇಲ್ಗಡೆ ಹೋಗ್ತಾ ತುಂಬಾ ಹೆವಿ ಗಾಳಿ ಮಾತ್ರ. ಗಾಳಿಗೆಲ್ಲ ನಿಲ್ಲಿಕ್ಕಾಗಲ್ಲ. ಗಾಳಿ ನಮ್ಮನ್ನೇ ತಳಿಸುತ್ತೆ, ಅಷ್ಟು ಸಿಕ್ಕಾಪಟ್ಟೆ ಗಾಳಿ ಅಂದರೆ ಸಿಕ್ಕಾಪಟ್ಟೆ ಅಲ್ಲಿ ತುಂಬಾ. ಹಾಗೆ ಅಲ್ಲಿ ಹೋದವರೆಲ್ಲ ಆ ಜರ್ಕಿನ್ಗಳನ್ನೆಲ್ಲ ತೊಗೊಂಡಿರ್ತಾರಲ್ಲ, ಅದೆಲ್ಲ ಗಾಳಿಗೆಲ್ಲ ಹಾರ್ಲಿಕ್ಕೆ ಬಿಡ್ತಾರೆ. ಎಷ್ಟೋ ನೋಡಿದ್ವಿ ನಾವು. ಆದರೆ ಅಲ್ಲಿ ತಡೆಯೋದಿಲ್ಲ ಗಾಳಿಗೆಲ್ಲ. ಅದು ₹100 ಹರಿದು ಹೋಗ್ಬಿಡುತ್ತೆ. ಹಾಗೆ ತುಂಬಾ ಖುಷಿ. ಅಲ್ಲಿ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಬಂದು, ಹೊರಗಿನ ಫ್ರೆಂಡ್ಸ್ ಎಲ್ಲ ತುಂಬ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು. ಇದೆಲ್ಲ ನಮ್ಮ ಫ್ರೆಂಡ್ಸ್. ನಾವು ಒಂದು ಸಣ್ಣದಾಗಿ ಒಂದು ಎಲ್ಲ ಮಾಡ್ತಾಯಿದ್ವಿ. ಹಾಗೆ ನೀವು ನೋಡ್ಬೋದು ಆ ಮಂಜಿಗೆ ಗಾಳಿ ಸಿಕ್ಕಾಪಟ್ಟೆ. ಹಾಗೆ ಮುಖಕ್ಕೆಲ್ಲ ನೀರು ಬಂದು ಬಡಿಯೋದು. ಮತ್ತೆ ಫುಲ್ಲು ನಾವು ನೆಂದೋಗ್ಬಿಟ್ಟಿದ್ವಿ, ಅಷ್ಟು ಹಸಿ ಆಗಿಬಿಟ್ಟಿದ್ವಿ. ನಾವು ಅಲ್ಲಿಗೆ ಹೋದ್ಮೇಲೆ ಒಂಥರ ಚಿಕ್ಕ ಮಕ್ಳ ಥರನೇ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು
ಪ್ಲೇಸಸ್ ಅಂದಮೇಲೆ ಸ್ವಲ್ಪ ಎಂಜಾಯ್ ಮಾಡಬೇಕಲ್ಲ. ಹಾಗೆ ನಾವು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗಿದ್ದಕ್ಕೆ ಒಂದು ಎಂಜಾಯ್ಮೆಂಟ್ ಆಯಿತು. ಏನೋ ಇವತ್ತು ದುಡ್ಡು ಇರುತ್ತೆ, ನಾಳೆ ಹೋಗುತ್ತೆ, ಆದರೆ ಖುಷಿ ಯಾವತ್ತೂ ಕೂಡ ಬರೋದಿಲ್ಲ. ಹಾಗೆ ಎಂಜಾಯ್ ಮಾಡಿ ಲೈಫ್ ಎಷ್ಟು ದಿವಸ ಇರುತ್ತೆ ಗೊತ್ತಿಲ್ಲ, ಆದರೆ ಒಳ್ಳೆಯದ್ರಲ್ಲಿ ಎಂಜಾಯ್ ಮಾಡಿ. ಚಿಕ್ಕಮಂಗ್ಳೂರಿಗೆ ಹೋದರೆ ದೇವ್ರ ಮನೆಗೆ ಹೋಗ್ತಾರೆ, ಕೊಡಿ ಎಂಜಾಯ್ ಮಾಡ್ಬೋದು. ಹಾಗೆ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ.